ಹಲೋ ಆಲ್. ಈ ಮುಂದೆ ವಿಡಿಯೋಲಿ ನಾವು ನೋಡಿದ್ವಿ ಯಾವ ಥರ ವಿಂಡೋಸ್ ಬೂಟಬಲ್ ಡ್ರೈವ್ ಯಾವ ಥರ ಮಾಡ್ಕೋಬೇಕು ಅಂತೇಳಿ. ವಿಂಡೋಸ್ ಯಾವುದೇ ಇರ್ಬೋದು, 10, 8, 7 ಯಾವುದೇ ಇರ್ಬೋದು. ಬೇರೆ ಆಪರೇಟಿಂಗ್ ಸಿಸ್ಟಮ್ಸ್ ಲೈಕ್ ಲಿನಿಕ್ಸ್ ಆದರೂ ಆಲ್ಮೋಸ್ಟ್ ಸ್ವಲ್ಪ ಪ್ರೊಸೀಜರ್ ಸೇಮ್ ಇರುತ್ತೆ. ಈಗ ನಾವು ಮಾಡ್ಕೊಂಡಿರೋ ಡ್ರೈವ್ ನೋಡ್ಬೋದು ನೀವು, ವಿಂಡೋಸ್ 11 ರೆಡಿ ಇದೆ ನಮ್ಮ ಹತ್ರ. ಅದ್ರ ಜೊತೆಗೆ ನಾವು ಎಲ್ಲಿ ಯಾವ ಡ್ರೈವ್ ಅಲ್ಲಿ ನಾವು ಇನ್ಸ್ಟಾಲ್ ಮಾಡ್ಬೇಕಂತಿದೀವಿ ಅನ್ನೋದನ್ನು ತುಂಬಾ ಮುಖ್ಯ. ಸೊ ನೀವು ಆ ಡ್ರೈವ್ ನ ರೀನೇಮ್ ಮಾಡ್ಕೊಳ್ಳಿ. ಸೊ ಯಾವ್ದಾದ್ರು, ನಾನೀಗ ಆಪರೇಟಿಂಗ್ ಸಿಸ್ಟಮ್ OS ಅಂತ ಕೊಡ್ತಾ ಇದ್ದೀನಿ. ನೀವು ಡಿಫರೆಂಟ್ ಆಗಿ ನೀವು ರೀನೇಮ್ ಮಾಡ್ಬೋದು. ಸೊ ಇಲ್ಲ ಅಂದ್ರೆ ನೀವು ಒಂದ್ ಕೆಲಸ ಮಾಡ್ಬೋದು, ಲೈಕ್ ಆ ಡ್ರೈವ್ಗೆ ಟೋಟಲ್ ಸೈಜ್ ಎಷ್ಟಿದೆ ಅದನ್ನಾದ್ರೂ ನೆನ್ಪಿಟ್ಕೋಬೇಕು. ನೀವು ಬೇರೆ ಯಾವ್ದಾರ ಡ್ರೈವ್ ನ ಫಾರ್ಮೇಟ್ ಅಂತ ಕೊಟ್ಬಿಟ್ರೆ ಅದರಲ್ಲಿ ಡೇಟಾ ಎಲ್ಲ ನಿಮ್ಗೆ ಲಾಸ್ ಆಗುತ್ತೆ. ಸೊ ನೀವು ಆ ಡ್ರೈವ್ ಹೆಸರಾದ್ರೂ ಚೇಂಜ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಆ ಟೋಟಲ್ ಸೈಜ್ ಎಷ್ಟಿದೆ ಅದನ್ನಾದ್ರೂ ನೆನ್ಪಿಟ್ಕೊಳ್ಳಿ. ಸೊ ಇನ್ಸ್ಟಾಲೇಷನ್ ಮಾಡ್ಬೇಕಾದ್ರೆ ನಮ್ಗೆ ಬಹಳ ಯೂಸ್ಫುಲ್ ಆಗುತ್ತೆ ಅದು. ಅಂಡ್ ದೆನ್ ಡೈರೆಕ್ಟ್ ಇನ್ಸ್ಟಾಲೇಷನ್ ಗೆ ಹೋಗ್ಬಿಡೋಣ. ಸೊ ಈ ತರ ಲೋಕಲ್ ಡಿಸ್ಕ್ ಅಂತ ಏನ್ ನಿಮ್ಗೆ ತೋರಿಸ್ತಾ ಇದೆಯಲ್ಲ, ಅದೇ ಕನ್ಫ್ಯೂಷನ್ ಆಗುತ್ತೆ. ಎಲ್ಲ ಲೋಕಲ್ ಡಿಸ್ಕ್ ಅಂತಾನೆ ಇರುತ್ತೆ. ಸೊ ರಿನೇಮ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಯಾವುದೇ ಡ್ರೈವ್ ನಾವು ಇನ್ಸ್ಟಾಲ್ ಮಾಡ್ಲಿಕ್ಕೆ ಪ್ರಿಪೇರ್ ಮಾಡಿರ್ತೀವಿ ಅನ್ನೋದು ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ನೀವು ಅಲ್ಲಿ ಇನ್ಸ್ಟಾಲೇಷನ್ ಟೈಮಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲಿ OS ಅಂತ ನಾನು ರಿನೇಮ್ ಮಾಡಿದ್ರೆ ಡ್ರೈವ್ ನಿಮ್ಗೆ ಅಲ್ಲಿ ತೋರಿಸುತ್ತೆ. ಸೊ ಡೈರೆಕ್ಟ್ ನಾನು ರೀಸ್ಟಾರ್ಟ್ ಮಾಡ್ತಿದ್ದೀನಿ. ಡೈರೆಕ್ಟ್ ನಾವು ಇನ್ಸ್ಟಾಲೇಷನ್ ಹೋಗ್ಬಿಡೋಣ. ರೀಸ್ಟಾರ್ಟ್ ಆಗ್ತಾ ಇದೆ ಸಿಸ್ಟಮ್. ಸೊ ವಿಡಿಯೋ ಕೊನೆ ತನಕ ನೋಡಿ, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ರೀಸ್ಟಾರ್ಟ್ ಆಗ್ಬೇಕಾದ್ರೆ ನೀವು F12 ಪ್ರೆಸ್ ಮಾಡಿ. F12 ಪ್ರೆಸ್ ಮಾಡಿದ್ರೆ ನಿಮಗೆ ಬೂಟ್ ಮೆನ್ಯೂ ಅಲ್ಲಿ ಹೋಗುತ್ತೆ. ಸೊ ಬೂಟ್ ಮೆನ್ಯೂ ಅಂದ್ರೆ ಯಾವ ಡ್ರೈವ್ ಇಂದ ನಮಗೆ ಸಿಸ್ಟಮ್ ಸ್ಟಾರ್ಟ್ ಆಗಬೇಕು ಅನ್ನೋ ಒಂದು ನಾವು ಬೂಟ್ ಡಿವೈಸ್ ನ ಸೆಲೆಕ್ಟ್ ಮಾಡ್ಬೋದು. ನಾವು ಮಾಡಿರೋ ಡ್ರೈವ್ ಬಂದು ನಿಮ್ಗೆ ಇಲ್ಲಿ ಸ್ಯಾಂಡಿಸ್ಕ್ ಅನ್ನೋ ಡ್ರೈವ್. ಸೊ ಮೇಲೆ 2 ಹಾರ್ಡ್ ಡಿಸ್ಕ್ ತೋರಿಸ್ತಾ ಇದೆ ನಿಮ್ಗೆ. ಆಮೇಲೆ ನಾವು ಮಾಡಿದ ಬೂಟಬಲ್ ತೋರಿಸ್ತಾ ಇದೆ. ಸೊ ನಾವು ಮಾಡಿದ ಬೂಟಬಲ್ ಇಂದಾನೆ ಬೂಟ್ ಮಾಡೋಣ. ಬೂಟ್ ಮೆನ್ಯೂಗೆ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ. ಬೇರೆ ಮದರ್ ಬೋರ್ಡ್ಸ್ ಅಲ್ಲಿ, ಡಿಫ್ರೆಂಟ್ ಮದರ್ ಬೋರ್ಡ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್. ಅಂದ್ರೆ ಈಗ ಈ ಮದರ್ ಬೋರ್ಡ್ ಅಲ್ಲಿ F12 ಇದೆ. ಬೇರೆ ಒರಿಜಿನಲ್ ಎಕ್ವಿಪ್ಮೆಂಟ್ಸ್ HP ಆಗ್ಲಿ, ಡೆಲ್ ಆಗ್ಲಿ F10 ಇರ್ಬೋದು, ಇಲ್ಲ F12 ಇರ್ಬೋದು. ಬೇರೆ ಆಪ್ಷನ್ಸ್ ಇರುತ್ತೆ. ನೀವು ಅದನ್ನ ನೋಡ್ಕೊಂಡು ಪ್ರೆಸ್ ಮಾಡಿದ್ರೆ ಬೂಟ್ ಮೆನ್ಯೂ ಅಲ್ಲಿ ಎಂಟರ್ ಆಗ್ಲಿಕ್ಕೆ ಈಸಿ ಆಗುತ್ತೆ. ಇಲ್ಲ ನೀವು ಬಯೋ ಸೆಟಪ್ ಅಲ್ಲಿ ಡೈರೆಕ್ಟ್ ಆಗಿ ಫಸ್ಟ್ ಪ್ರಯಾರಿಟಿನ ನೀವು ಸ್ಯಾಂಡಿಸ್ಕ್ಗೆ ಅಥವಾ ಯಾವ್ದ್ರಿಂದ ಬೂಟ್ ಆಗ್ಬೇಕು ಅನ್ನೋದನ್ನ ನೀವು ಅಲ್ಲಿನೂ ಸೆಲೆಕ್ಟ್ ಮಾಡ್ಬೋದು. ಸೊ ನಾನೀಗ ಸ್ಯಾಂಡಿಸ್ಕ್ ಇಂದಾನೆ ಇದು ಮಾಡ್ತಾ ಇದ್ದೀನಿ. ಎಂಟರ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಪ್ರೆಸ್ ಎ ಕೀ ಟು ಬೂಟ್ ಫ್ರಮ್ USB ಅಂತ ಬಂದಿದೆ. ಪ್ರೆಸ್ ಮಾಡಿದೆ ನಾನು ಕೀ. ಸೊ ಯಾವ್ದೇ ಕೀ ಪ್ರೆಸ್ ಮಾಡಿದ ತಕ್ಷಣ ನಿಮ್ಗೆ ಇನ್ಸ್ಟಾಲೇಷನ್ ಎಂಟರ್ ಆಗ್ಬಿಡುತ್ತೆ. ಇನ್ಸ್ಟಾಲೇಷನ್ ಮೋಡ್ಗೆ ಎಂಟರ್ ಆಗುತ್ತೆ. ಸೊ ಲೋಡ್ ಆಗ್ತಿದೆ ನೋಡಿ. ಈಗ ನೀವು ಇಲ್ಲಿ ಕರೆನ್ಸಿ ಫಾರ್ಮ್ಯಾಟ್ ಮತ್ತೆ ಟೈಮ್ ನ ಇಂಗ್ಲಿಷ್ ಇಂಡಿಯಾ ಅಂತ ತಗೊಳ್ಳಿ, ಇಲ್ಲ ಇಂಡಿಯಾ ಅಂತ ಇರುತ್ತೆ, ಇಂಡಿಯಾ ತಗೊಳ್ಳಿ. ಸೊ ಲ್ಯಾಂಗ್ವೇಜ್ ಟು ಇನ್ಸ್ಟಾಲ್ ಅದು ಸಹ ಇಂಗ್ಲಿಷ್ ಯುನೈಟೆಡ್ ಸ್ಟೇಟ್ಸ್ ಅಥವಾ ಇಂಗ್ಲಿಷ್ ಇಂಡಿಯಾ ಅಂತ ತಗೊಳ್ಳಿ. ಕೀಬೋರ್ಡ್ ಲೇಔಟ್ ಅದೇ ತರ ಬಿಡ್ತಾ ಇದ್ದೀನಿ. ನೆಕ್ಸ್ಟ್, ಸೊ ಇನ್ಸ್ಟಾಲ್ ನಾವು ಕ್ಲಿಕ್ ಮಾಡಿದ ತಕ್ಷಣ ಸೆಟಪ್ ಈಸ್ ಸ್ಟಾರ್ಟಿಂಗ್. ಸ್ಟ್ಯಾಂಡರ್ಡ್ STD ಅಂದ್ರೆ ಸ್ಟ್ಯಾಂಡರ್ಡ್ ಇನ್ಸ್ಟಾಲೇಷನ್. ದೋಸ್ ಯು ಹ್ಯಾವ್ ಓನ್ ಲೈಸೆನ್ಸ್ ಕೀ, ಅವ್ರ ಹತ್ರ ಕೀ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಲೈಸೆನ್ಸ್ ಕೀ ಏನಿರುತ್ತೆ ಅದು ನಿಮ್ಮ ಹತ್ರ ಲೈಸೆನ್ಸ್ ಕೀ ಇದ್ರೆ ನೀವು ಮೇಲ್ಗಡೆ ಕಾಣುವ ಆಪ್ಷನ್ ತಗೋಬಹುದು, ಸ್ಟ್ಯಾಂಡರ್ಡ್ ಅಂತ ಹೇಳಿ. ಈ ಡಿಜಿಟಲ್ DLA ಅಂದ್ರೆ ಇದು ಡಿಜಿಟಲ್ ಲೈಸೆನ್ಸ್. ಇದು ಟ್ರಯಲ್ ಪೀರಿಯಡ್ ನಿಮ್ಗೆ ಬರುತ್ತೆ, ಮ್ಯಾಕ್ಸಿಮಮ್ 10 or 15 days. ಆದ್ಮೇಲೆ ನಿಮ್ಗೆ ಆಟೋಮೆಟಿಕಲಿ ನೀವು ಆಕ್ಟಿವೇಟ್ ಮಾಡ್ಕೋಬೇಕು. ನಿಮ್ ಟ್ರಯಲ್ ಪೀರಿಯಡ್ ಮುಗ್ದಿದೆ ಅಂತ ತೋರಿಸುತ್ತೆ. ಅಂಡ್ OEM ಅಂದ್ರೆ ದೋಸ್ ಯು ಹ್ಯಾವ್ ಒರಿಜಿನಲ್ ಎಕ್ವಿಪ್ಮೆಂಟ್ ಲೈಕ್ HP ಇರ್ಬೋದು, ಡೆಲ್ ಇರ್ಬೋದು, ಬೇರೆ ಒರಿಜಿನಲ್ ಎಕ್ವಿಪ್ಮೆಂಟ್ ಇದ್ರೆ ಎಕ್ವಿಪ್ಮೆಂಟ್ ನ ಡಿಟೆಕ್ಟ್ ಮಾಡಿ ಆಪರೇಟಿಂಗ್ ಸಿಸ್ಟಮ್ ಆಟೋಮೆಟಿಕ್ ನೀವು ಪರ್ಚೇಸ್ ಮಾಡಿರೋ ಟೈಮಲ್ಲಿ ವಿತ್ ವಿಂಡೋಸ್ ಏನ್ ಸಿಗುತ್ತೆ
ಆಟೋಮೆಟಿಕಲಿ ಡಿಟೆಕ್ಟ್ ಮಾಡಿ ಲೈಸೆನ್ಸ್ ಆಕ್ಟಿವೇಟ್ ಆಗುತ್ತೆ. ನಾನು DLA ತಗೊಳ್ತಿದ್ದೀನಿ, ಡಿಜಿಟಲ್ ಲೈಸೆನ್ಸ್ ಟ್ರಯಲ್ ಪೀರಿಯಡ್. ಸೊ ಐ ಹ್ಯಾವ್ ಅಕ್ಸೆಪ್ಟೆಡ್ ಲೈಸೆನ್ಸ್ ಟರ್ಮ್ಸ್ ಅಂಡ್ ಎವ್ರಿಥಿಂಗ್. ಸೊ ಮುಂಚೆ ವಿಡಿಯೋಲಿ ನಾವು ಮಾತಾಡ್ದಂಗೆ ನೀವು ಇಲ್ಲಿ ನೋಡ್ಬೋದು, ಎರಡು ಡಿಸ್ಕ್ ಇದೆ ನನ್ನ ಹತ್ರ, ಎರಡು ಹಾರ್ಡ್ ಡ್ರೈವ್ ಇದೆ. ಸೊ ಎರಡು ಹಾರ್ಡ್ ಡ್ರೈವ್ ಅಲ್ಲಿ ನೀವು ನೋಡ್ಬೋದು, ಒಂದು GPT ಪಾರ್ಟೇಷನ್ ಸ್ಟೈಲ್ ಇದೆ, ಒಂದು MBR ಇದೆ. GPT ಪಾರ್ಟೇಷನ್ ಸ್ಟೈಲ್ಗೆ ಈ ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ತೋರಿಸ್ತಾ ಇದೆ. ಅಂಡ್ MBR ಪಾರ್ಟೇಷನ್ ಸ್ಟೈಲ್ಗಾದ್ರೆ ನೀವು ಮಾಡ್ಕೋಬಹುದು. ಅದಕ್ಕೆ ಮುಂಚಿತವಾಗಿ ನಾವು ನೋಡ್ಬಿಟ್ಟು ಅದನ್ನ MBR ಪಾರ್ಟೇಷನ್ ಸ್ಟೈಲ್ಗೆ ನಾವು ಡ್ರೈವ್, ಬೂಟಬಲ್ ಡ್ರೈವ್ ರೆಡಿ ಮಾಡ್ಕೊಂಡಿರೋದು. ಸೊ ಯಾವುದು ಡ್ರೈವ್ ಅಲ್ಲಿ ನಾನು ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡ್ಬೇಕಂತಿದ್ದೆ, ನಾನು ಅದನ್ನ ಸೆಲೆಕ್ಟ್ ಮಾಡಿ ಫಾರ್ಮೇಟ್ ಮಾಡಿದ್ದೀನಿ ನೋಡಿ. ಸೊ ಈಗ ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗಿದೆ. ಈ ಇನ್ಸ್ಟಾಲೇಷನ್ ಆಗ್ಬೇಕಾದ್ರೆ ನಡುವೆ ರಿಸ್ಟಾರ್ಟ್ಸ್ ಆಗುತ್ತೆ. ಇದು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ. ಸೊ ಸ್ವಲ್ಪ ಟೈಮ್ ತಗೊಳುತ್ತೆ ನಿಮಗೆ ಇನ್ಸ್ಟಾಲೇಷನ್ ಎಲ್ಲ ಆಗ್ಲಿಕ್ಕೂ. ಕೆಲವೊಂದು ಟೈಮಲ್ಲಿ ಏನಾದರೂ ಎರರ್ಸ್ ಬರ್ಬೋದು, ಬಂದ್ರೆ ಟ್ರಬಲ್ ಶೂಟ್ ಮಾಡೋದು ಹೇಗೆ ಅಂತ ತೋರಿಸ್ಲಿಕ್ಕೆ ನಾನು ಎಲ್ಲೂ ಸ್ಕಿಪ್ ಮಾಡ್ತಾ ಇಲ್ಲ. ಸೊ ನೋಡಿ, ರಿಸ್ಟಾರ್ಟ್ ಕೇಳ್ತಾ ಇದೆ, ರಿಸ್ಟಾರ್ಟ್ ಮಾಡಿದೆ ನಾನು. ಇಲ್ಲಿ ವಾಲ್ಯೂಮ್ಸ್, ಡಿಫ್ರೆಂಟ್ ವಾಲ್ಯೂಮ್ಸ್ ತೋರಿಸ್ತಾ ಇದೆ, ಯಾಕಂದ್ರೆ ನನ್ನ ಹತ್ರ ಆಪರೇಟಿಂಗ್ ಸಿಸ್ಟಮ್, ಸೇಮ್ ಆಪರೇಟಿಂಗ್ ಸಿಸ್ಟಮ್ ಎರಡು ವಾಲ್ಯೂಮ್ ಅಲ್ಲಿ ಇದೆ. ಸೊ ಅದಕ್ಕೆ ಆ ತರ ತೋರಿಸ್ತಾ ಇದೆ. ನಾನೀಗ ಇನ್ಸ್ಟಾಲ್ ಮಾಡಿರೋದು ವಾಲ್ಯೂಮ್ 2. ಸೊ ಅದಕ್ಕೆ ಎಂಟರ್ ಮಾಡಿದೆ. ಜಸ್ಟ್ ಎ ಮೂಮೆಂಟ್. ಈಗ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿ ಪ್ರೈಮರಿ ಸೆಟಪ್ ಬಂದಿದೆ. ಸೊ ನೀವು ಇಲ್ಲಿ ಕಂಟ್ರಿ ಆರ್ ರೀಜನ್, ನಮ್ಮ ಕಂಟ್ರಿ ಇಂಡಿಯಾನ ಸೆಲೆಕ್ಟ್ ಮಾಡಿ. ಕೆಲವೊಂದು ಟೈಮ್ ನಾವು ಕೀಬೋರ್ಡ್ ಅಲ್ಲಿ ಟೈಪ್ ಮಾಡಿದ ತಕ್ಷಣ ತಗೊಳುತ್ತೆ, ಅಂತ ಟೈಪ್ ಮಾಡಿದ ತಕ್ಷಣ ಕೆಲವೊಂದ್ಸರಿ ತಗೊಳಲ್ಲ. ಸೊ ನೀವು ಸರ್ಚ್ ಮಾಡಿ ಕ್ಲಿಕ್ ಮಾಡಿ ಇಂಡಿಯಾನ. ಅಂಡ್ ನೆಕ್ಸ್ಟ್ ಇಂಗ್ಲಿಷ್ ಇಂಡಿಯಾ. ಕೀಬೋರ್ಡ್ ಲೇಔಟ್ ಹೊಸದಾಗಿ ಆ್ಯಡ್ ಮಾಡೋದೇನು ಬೇಕಾಗಿಲ್ಲ, ಸೊ ಸ್ಕಿಪ್ ಮಾಡಿ ಅದನ್ನು. ಅಂಡ್ ಈಗ ಐ ಡೋಂಟ್ ಹ್ಯಾವ್ ಇಂಟರ್ನೆಟ್ ಅಂತ ಕೊಡ್ತಾ ಇದ್ದೀನಿ. ರೀಸನ್ ಏನಂದ್ರೆ, ನೀವು ಫಸ್ಟ್ ಸೆಟಪ್ ಅಲ್ಲಿ ನೆಟ್ವರ್ಕ್ ಕನೆಕ್ಟ್ ಆಗಿ ನೀವು ಮೈಕ್ರೋಸಾಫ್ಟ್ ಅಕೌಂಟಿಗೆ ಲಾಗಿನ್ ಆಗಬೇಕಾಗುತ್ತೆ. ನಿಮ್ಮ ಹತ್ರ ಮೈಕ್ರೋಸಾಫ್ಟ್ ಅಕೌಂಟ್ ಇದ್ರೆ ಇಂಟರ್ನೆಟ್ ಕನೆಕ್ಟ್ ಆಗಿಬಿಟ್ಟು ನೀವು ಮಾಡ್ಬೋದು. ಇಲ್ಲ ಅಂದ್ರೆ ಹೊಸದಾಗಿ ಕ್ರಿಯೇಟ್ ಮಾಡೋದಾದ್ರೂ ಮಾಡ್ಬೋದು. ಒರಿಜಿನಲ್ ಎಕ್ವಿಪ್ಮೆಂಟ್ ಆರ್ ಲೈಸೆನ್ಸ್, ವಿಂಡೋಸ್ ಲೈಸೆನ್ಸ್ ಇರೋರಿಗೆ ಒನ್ ಡ್ರೈವ್ ಮತ್ತೆ ಇತರ ಬಹಳ ಫೀಚರ್ಸ್, ಚೆನ್ನಾಗಿರೋ ಫೀಚರ್ಸ್ ಎಲ್ಲ ಮೈಕ್ರೋಸಾಫ್ಟ್ ಪ್ರೊವೈಡ್ ಮಾಡುತ್ತೆ. ಸೊ ಮೈಕ್ರೋಸಾಫ್ಟ್ ಅಕೌಂಟ್ ಇದ್ರೆ, ನಿಮಗೆ ಒರಿಜಿನಲ್ ವಿಂಡೋಸ್ ಲೈಸೆನ್ಸ್ ಇದ್ದು ಅಂಡ್ ಮೈಕ್ರೋಸಾಫ್ಟ್ ಅಕೌಂಟ್ಸ್ ಇದ್ರೆ, ಸೊ ನೀವು ಈ ಫೀಚರ್ಸ್ನ ಯೂಸ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಲೋಕಲ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಲೋಕಲ್ ಅಕೌಂಟ್ ಕ್ರಿಯೇಟ್ ಮಾಡೋದಾದ್ರೆ ಐ ಡೋಂಟ್ ಹ್ಯಾವ್ ಇಂಟರ್ನೆಟ್ ಅಂತ ಕೊಡಿ. ಜಸ್ಟ್ ಲೋಕಲ್ ಯೂಸರ್ ನೇಮ್ ಕ್ರಿಯೇಟ್ ಮಾಡಲಿಕ್ಕೆ. ಸೊ ಐ ಡೋಂಟ್ ಹ್ಯಾವ್ ಇಂಟರ್ನೆಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂ ವಿತ್ ಲಿಮಿಟೆಡ್ ಸೆಟಪ್. ರೀಸ್ಟಾರ್ಟ್ ಆಗ್ತಾ ಇದೆ. ಮತ್ತೆ ನೀವು ನೋಡ್ಬೋದು, ಸೇಮ್ ಸೆಟಪ್ ಕಂಟಿನ್ಯೂ ಆಗ್ತಾ ಇದೆ. ಐ ಡೋಂಟ್ ಹ್ಯಾವ್ ಇಂಟರ್ನೆಟ್. ಕಂಟಿನ್ಯೂ ವಿತ್ ಲಿಮಿಟೆಡ್ ಸೆಟಪ್. ಸೊ ನೆಕ್ಸ್ಟ್ ಇಲ್ಲಿ ಯುವರ್ ನೇಮ್ ಅಂತ ಕೇಳ್ತಾ ಇದೆ. ದಟ್ ನೀವೇನ್ ಕೊಡ್ತೀರಾ ಅದೇ ನಿಮ್ಮ ಯೂಸರ್ ನೇಮ್ ಆಗುತ್ತೆ. ಸೊ ಸಿಸ್ಟಮ್ಗೆ ಯೂಸರ್ ನೇಮ್ ಯಾವ್ದು ಕೊಡ್ಬೇಕಂತಿದ್ದೀರಿ ನೀವು ಅದನ್ನು ಕೊಡ್ಬೋದು. ಪಾಸ್ವರ್ಡ್ ಹಂಗೆ ಬಿಡ್ತಾ ಇದ್ದೀನಿ. ಅಂಡ್ ಎವ್ರಿಥಿಂಗ್ ನೆಕ್ಸ್ಟ್ ಆಕ್ಸೆಪ್ಟ್. ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಯಿತು. ಫಸ್ಟ್ ಸ್ಕ್ರೀನ್ ತೋರಿಸ್ತಾ ಇದೆ ನಿಮಗೆ ಇನ್ಸ್ಟಾಲೇಷನ್ ಮುಗಿದ ತಕ್ಷಣ. ಅಂಡ್ ಯು ಕ್ಯಾನ್
ಈಗ ನೀವು ಇಂಟರ್ನೆಟ್ಗೆ ಕನೆಕ್ಟ್ ಆಗ್ಬಿಟ್ಟು ನೀವು ನೆಕ್ಸ್ಟ್ ಯಾವ್ದಾರ ಅಪ್ಲಿಕೇಶನ್ಸ್ ಆಗಲಿ ಬೇರೆ ಡೌನ್ಲೋಡ್ ಎಲ್ಲ ಮಾಡ್ಬೋದು, ಕ್ರೋಮ್ ಅಂಡ್ ಎವ್ರಿಥಿಂಗ್. ಸೊ ದಿಸ್ ಈಸ್ ಹೌ ಟು ಇನ್ಸ್ಟಾಲ್, ಯಾವ ಥರ ಇನ್ಸ್ಟಾಲ್ ಮಾಡಬೇಕು ವಿಂಡೋಸ್ 11ನ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.